ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಸ್ಟಾರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕರ್ಣ ಧಾರಾವಾಹಿಯ ಅಪ್ಪಟ ಅಭಿಮಾನಿಗಳಾಗಿದ್ದರೆ ಇಂದು ನಿಮಗಾಗಿ ಅತ್ಯಂತ ಸಂತೋಷದ ಮತ್ತು ರೋಚಕವಾದ ಸುದಿನ ಅಂತಲೇ ಹೇಳಬಹುದು. ಮದುವೆ ಮಂಟಪದಲ್ಲಿ ನಡೆದ ಆ ಪವಾಡವಾದರೂ ಏನು ತಿಳಿಯಲು ವಿಡಿಯೋ ಕೊನೆವರೆಗೂ ನೋಡಿ. ವೀಕ್ಷಕರೇ, ಕರ್ಣ ಧಾರಾವಾಹಿಯಲ್ಲಿ ಇಷ್ಟು ದಿನ ಇದ್ದ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ನಿತ್ಯಗೆ ಕರ್ಣ ಮತ್ತು ನಿಧಿಯ ಪ್ರೀತಿಯ ಸತ್ಯ ತಿಳಿದ ಮೇಲೆ ಕಥೆಯೇ ಬದಲಾಗಿ ಹೋಗಿದೆ. ಸತ್ಯ ತಿಳಿದ ನಿತ್ಯ ತಾನು ಮಾಡಿದ ತಪ್ಪಿಗೆ ಮರುಗಿದ್ದಾಳೆ. ಅಷ್ಟೇ ಅಲ್ಲದೆ ಮದುವೆ ಮಂಟಪಕ್ಕೆ ಎಂಟ್ರಿ ಕೊಟ್ಟು ನಿಧಿಯ ಮದುವೆಯನ್ನು ನಿಲ್ಲಿಸಿದ್ದಾಳೆ. ಆದರೆ ಅಲ್ಲಿ ಒಂದು ದೊಡ್ಡ ಆತಂಕದ ಕ್ಷಣ ಎದುರಾಗಿತ್ತು. ತನ್ನ ಅಕ್ಕನಿಗಾಗಿ ಪ್ರೀತಿಯನ್ನು ತ್ಯಾಗ ಮಾಡಲು ನಿರ್ಧರಿಸಿದ ನಿಧಿ ಯಾರಿಗೂ ತಿಳಿಯದಂತೆ ಆಟೋ ಹತ್ತಿ ಮಂಟಪದಿಂದ ಪರಾರಿಯಾಗಿದ್ದಳು. ಇದನ್ನು ಕಂಡು ಕರ್ಣ ಮತ್ತು ಕುಟುಂಬದವರು ಆಟೋವನ್ನು ಬೆನ್ನಟ್ಟಿ ಹೋಗಿದ್ದರು. ಕತೆ ಇಲ್ಲಿಗೆ ಮುಗಿಯಿತು ಅಂದುಕೊಂಡಿದ್ದ ಅಭಿಮಾನಿಗಳಿಗೆ ಈಗ ಸಿಕ್ಕಿರೋದು ಬಿಗ್ ಬ್ರೇಕಿಂಗ್ ನ್ಯೂಸ್. ಹೌದು ವೀಕ್ಷಕರೇ, ನಮಗೆ ಸಿಕ್ಕಿರುವ ಸುಳಿವುಗಳ ಪ್ರಕಾರ ಕೊನೆಗೂ ಕರ್ಣ ಮತ್ತು ನಿಧಿಯ ಮದುವೆ ಯಶಸ್ವಿಯಾಗಿ ನೆರವೇರಿದೆ. ಎಲ್ಲ ಅಡೆತಡೆಗಳನ್ನು ಮೀರಿ ಅಜ್ಜಿಯ ಹಠ ಮತ್ತು ಸಮಾಜದ ಕಟ್ಟುಪಾಡುಗಳನ್ನೆಲ್ಲ ಬದಿಗಿಟ್ಟು ಕರ್ಣ ಕೊನೆಗೂ ನಿಧಿಯ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದ್ದಾನೆ. ಈ ಒಂದು ದೃಶ್ಯಕ್ಕಾಗಿ ಅಭಿಮಾನಿಗಳು ಸಾವಿರಾರು ದಿನಗಳಿಂದ ಕಾಯುತ್ತಿದ್ದರು. ಪ್ರೀತಿಗಾಗಿ ಹೋರಾಡಿದ ಕರ್ಣನಿಗೆ ಕೊನೆಗೂ ತನ್ನ ನಿಧಿ ಸಿಕ್ಕಿದ್ದಾಳೆ. ಈ ಮದುವೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಿದೆ. ಸತ್ಯಕ್ಕೆ ಜಯ ಸಿಕ್ಕಿದೆ ಮತ್ತು ಪ್ರೇಮಿಗಳು ಒಂದಾಗಿದ್ದಾರೆ ಎನ್ನುವುದು ಈಗ ಪಕ್ಕಾ ಆಗಿದೆ. ಆದರೆ ಮದುವೆಯ ನಂತರ ಈ ದಂಪತಿಗಳ ಜೀವನ ಸುಗಮವಾಗಿರುತ್ತಾ? ಅಜ್ಜಿ ಶಾಂತಮ್ಮ ಈ ಮದುವೆಯನ್ನು ಒಪ್ಪಿಕೊಳ್ಳುತ್ತಾಳಾ? ಮತ್ತು ಅತ್ತ ಅರ್ಜುನ್ ಹಾಗೂ ನಿತ್ಯ ಅವರ ಜೀವನ ಮುಂದಿನ ದಾರಿ ಏನು ಎಂಬುದು ಈಗ ಕಾಡುತ್ತಿರುವ ದೊಡ್ಡ ಪ್ರಶ್ನೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕರ್ಣ ಮತ್ತು ನಿಧಿ ಜೋಡಿ ನಿಮಗೆ ಇಷ್ಟನಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕರ್ಣ ಸೀರಿಯಲ್ನ ಪ್ರತಿಯೊಂದು ಅಪ್ಡೇಟ್ ಪಡೆಯಲು ನಮ್ಮ ಸ್ಟಾರ್ ಕನ್ನಡ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧಾರಾವಾಹಿಯ ಕಥೆಯು ಹರಿವು ಮತ್ತು ಪ್ರೋಮೋಗಳ ಸಿಕ್ಕಿರುವ ಸೂಚನೆಗಳ ಆಧಾರದ ಮೇಲೆ ನಾವು ಈ ಒಂದು ವಿಶೇಷ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಇದು ಕೇವಲ ನಮ್ಮ ಚಾನಲ್ನ ಪ್ರಿಡಿಕ್ಷನ್ ವಿಡಿಯೋ ಆಗಿದ್ದು ಅಧಿಕೃತ ಮಾಹಿತಿಗಳಿಗಾಗಿ ನಾವು ಮುಂದಿನ ಸಂಚಿಕೆಗಳನ್ನು ಕಾಯಲೇಬೇಕಾಗಿದೆ.